ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಸ್ಟರ್ ಒಬ್ಬರು 53 ಎದೆ ಸುತ್ತಳದೆ ಬ್ಲೌಸ್ದು ಕಟ್ಟಿಂಗ್ ತೋರಿಸಿ ಅಂತ ಹೇಳಿದರು. ಆ್ಯಕ್ಚುಲಿ 53 ಇಲ್ಲ, ಇದು 50 ಇದೆ. ಅಂದರೆ ನಮಗೆ ಅಷ್ಟು ದೊಡ್ಡ ಬ್ಲೌಸು ಬಂದಿದ್ರೆ ತೋರಿಸ್ತಾ ಇದ್ದೀವಿ. ಇವಾಗ ಬಂದಿರೋದು 50 ಸೈಜು, ಓಕೆನಾ. 50 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಇನ್ನೊಂದು 3 ಇಂಚ್ ಅಂದರೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಬರುತ್ತೆ ಅನ್ಕೋತೀನಿ. ಇದಕ್ಕೂ ಅದಕ್ಕೂ ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ನೀವು ನೋಡ್ಕೊಳ್ಬೇಕಂದ್ರೆ ಸ್ಟಿಚಿಂಗ್ ಮಾಡ್ಬೋದು. ಯಾಕೆಂದರೆ ನಾವು ಈ 53 ಬಂದಾಗ ಬೇಕಾದ್ರೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಬಂದಿರುವಂಥದ್ದು 50 ಎದೆ ಸುತ್ತಳತೆಯ ಬ್ಲೌಸು. ಹಂಗಾಗಿ ನೋಡಿ, ಇದನ್ನೇನಾದರೂ ಅರ್ಥ ಆಗುತ್ತೆ ಅಂದರೆ ನೋಡಿ ಅರ್ಥ ಮಾಡಿಕೊಂಡು ಇನ್ನೊಂದು ಅರ್ಧ ಇಂಚ್ ಡಿಫ್ರೆನ್ಸಲ್ಲಿ ನೀವು ಕಟಿಂಗ್ ಮಾಡ್ಕೋಬೋದು, ಓಕೆನಾ. ಬನ್ನಿ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು 1.20 ಹೇಳಿದ್ದೆ ಲೈನಿಂಗ್ ಬಟ್ಟೆ. ಅವರು 2 ಪೀಸ್ ಕೊಟ್ಟಿದ್ದಾರೆ, ಲೈನಿಂಗ್ ಅಂಗಡಿಯವರು. 2 ಪೀಸು ಒಂದು ಸ್ವಲ್ಪ ಡಾರ್ಕು ಲೈಟ್ ಇದೆ ನೋಡಿ ಪೀಸು. ಇಲ್ಲ, ಒಂದೇ ಕಲರೇನೆ, ಅದೇ ಪೀಸು ಡ್ಯಾಮೇಜ್ ಆಗಿರುತ್ತಲ್ಲ, ಸಪ್ರೇಟ್ ಇತ್ತೇನೋ. ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಕೊಟ್ಟಿದ್ರೆ ನನಗೂ ಒಳ್ಳೇದೇ. ಯಾಕೆಂದರೆ ದೊಡ್ಡ ಬ್ಲೌಸ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಬೇಕು ಬಟ್ಟೆ. ಹಂಗಾಗಿ ಇನ್ನೊಂದು ಬಂದ್ಬಿಟ್ಟು ಸ್ಲೀವ್ಸ್ ತೊಗೊಳ್ಳೋಣ, ಓಕೆನಾ. ಹಂಗಾಗಿ ಈ ಥರ 50 ಅದಾದರೆ 1.20 ಬೇಕೇ ಬೇಕು, 1.25 ಮೀಟ್ರು. ಕಡಿಮೆ ತೊಗೊಂಬಿಟ್ರೆ ಜಾಯಿಂಟಿಂಗ್ಗಳು ಕೊಟ್ಟು ಸಾಕಾಗ್ಬಿಡುತ್ತೆ. ಹಾಗಾಗಿ ಇದು 50 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ, ಓಕೆನಾ. 50 ಎದೆ ಸುತ್ತಳತೆಯ ಬ್ಲೌಸು. ಮೊದಲನೇದಾಗಿ ಕೆಳಗಡೆ ಅರ್ಧ ಇಂಚ್ಗೆ ಮಾರ್ಜಿನ್ ಹಾಕೊಳ್ಳೋಣ. ಈ ರೀತಿ ನೀಟಾಗಿ ಮಾರ್ಜಿನ್ ಹಾಕೊಳ್ಳಿ. ಈಗಿಲ್ಲಿ ಒಂದೇ ಮಾರ್ಜಿನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಇದು ಯಾಕಂದರೆ ಏರುಪೇರಿದೆ ಅದಕ್ಕೆ. ಆಯಿತು. ಇವಾಗ ಇದನ್ನು ಉದ್ದ ಎಷ್ಟಿದೆ ಬ್ಲೌಸ್ನ ಉದ್ದ ನೋಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಬೋಟ್ ನೆಕ್ ನಾನೇ ಹೊಲ್ಕೊಟ್ಟಿದ್ದೆ. ಸ್ವಲ್ಪ ಲೂಸ್ ಇಡಿ ಅಂತಲೇ ಹೇಳಿದರು. ಟೈಟ್ ಆಗಿಬಿಡುತ್ತೆ, ಸ್ವಲ್ಪ ಲೂಸ್ ಇಡಿ ಅಂತ ಹೇಳಿದರು. ಇದು ಬೋಟ್ ನೆಕ್ ಡಿಸೈನ್, ಓಕೆನಾ. ಉದ್ದ ಬಂದ್ಬಿಟ್ಟಿದ್ದು 15.5 ಇದೆ, ಓಕೆನಾ. ಉದ್ದ ಬಂದ್ಬಿಟ್ಟು 15ವರೆಗೆ ಮಾರ್ಕ್ ಮಾಡ್ಕೊತೀನಿ. ಅರ್ಧ ಇಂಚು ಸ್ಟಿಚಿಂಗಿಗೆ, ಓಕೆನಾ. ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು 50 ಅಂದರೆ 12.5, ಓಕೆನಾ. 12ವರೆಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಸೊಂಟದ ಸುತ್ತಳತೆ ಉಕ್ಸ್ಪಟ್ಟಿ ಕಡೆಯಿಂದ ಇಟ್ಕೊಳ್ಳಿ. ಈ ರೀತಿ 43 ಇಂಚಿದೆ, ಓಕೆನಾ. 43 ಇದೆ. 43ನ 4 ಭಾಗ ಮಾಡ್ಕೊಳ್ಳಿ. ಈ ರೀತಿ ಟೇಪಲ್ಲಿ 4 ಭಾಗ ಮಾಡಿ. ಇವಾಗ 10 ಮುಕ್ಕಾಲು ಬಂತು, ಓಕೆನಾ. 10 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. 1 ಇಂಚು 1.25 ಇಂಚೆ ತೊಗೊಳ್ಳಿ, ಯಾಕೆಂದ್ರೆ ದೊಡ್ಡ ಸೈಜ್ ಅಲ್ವಾ. 2 ಇಂಚ್ ಸ್ಟಿಚಿಂಗ್, ಓಕೆನಾ. ಆಯಿತು. ಇವಾಗ ಇದು ಬಂದ್ಬಿಟ್ಟು ಇದು 50 ಎದೆ ಸುತ್ತಳತೆಯ ಬೋಟ್ ನೆಕ್ಕು. ಸಾರಿ ಮಾಮೂಲಿ ಇದು ಮಾಡ್ಕೊಬಿಟ್ಟಿದೆ, ಬೋಟ್ ನೆಕ್ಕು. ಇದಕ್ಕೆ ಬಂದ್ಬಿಟ್ಟು 8.5 ತೊಗೋಬೇಕು. ಇದು ಬೋಟ್ ನೆಕ್ ಡಿಸೈನು, ಹಾಗಾಗಿ ಇದು 9 ಇಂಚ್ ತೊಗೋತೀನಿ. ಅವ್ರು ಸ್ವಲ್ಪ ಟೈಟು ಅಂತ ಇದ್ರು, ಅದಕ್ಕೆ 9 ಇಂಚ್ ತೊಗೋತೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೊಳ್ಳೋಣ, ಓಕೆನಾ. ಲೆಂತ್ ಬಂದ್ಬಿಟ್ಟು 15.5. ಇದು ಬಂದ್ಬಿಟ್ಟು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 11 ಅಂದರೆ 32, ಓಕೆನಾ. ಸಾರಿ, 44 ಬರ್ತೈತೆ, 43. ಓಕೆನಾ. 43 11 ಇಂಚು, ಓಕೆನಾ. ಇದು ಬಂದ್ಬಿಟ್ಟು 50 ಅಂದರೆ 12.5, ಓಕೆನಾ. ಆಯಿತು. ಈಗ ಇದು ಬಂದ್ಬಿಟ್ಟು 9 ಇಂಚ್ ತೊಗೋತೀನಿ. 9 ಇಂಚು ಇಲ್ಲಿಂದ ಇಲ್ಲಿಗೆ 4 ಇಂಚು, ಓಕೆನಾ. 4 ಇಂಚು ಇಲ್ಲಿಂದ ಇಲ್ಲಿಗೆ 9 ಇದೆ. ಇದೊಂದು 8 ಇಂಚ್ ತೊಗೊಳ್ಳೋಣ ಸಾಕು. ಇಲ್ಲಿ ಇಷ್ಟು ತೊಗೊಂಡಿದ್ದೀನಲ್ಲ, ಇದರ ಅಳತೆನೇ ಇದೆ. ಇದು ಇಷ್ಟೇ ತೊಗೊಳ್ಳೋಣ, ತೊಂದರೆ ಏನಿಲ್ಲ. ಎಷ್ಟು ಬರುತ್ತೆ ಇದು? 7.5 ಇಂಚ್ ಬರುತ್ತೆ.
ಇಲ್ಲಿಂದ 9 ಇಂಚು, ಇಲ್ಲಿಂದ 9 ಇಂಚಿಗೆ ಇಲ್ಲಿ ಬರುತ್ತೆ. ಓಕೆ, ಇದು 9 ಇಂಚು, ಇದು ಇಲ್ಲ 9 ಇಲ್ಲ, ಇದು ಕಮ್ಮಿ ತೊಗೊಂಡಿದ್ದೀನಿ, 7.5 ಇಂಚಿದೆ. ಯಾಕೆಂದರೆ ಇದು ಹೊಲ್ದು ಕೊಟ್ಟಿದ್ದೀನಲ್ಲ ಅದೇ ಅಳತೆ ಕರೆಕ್ಟಾಗಿದೆ. ಓಕೆನಾ, ಈ ರೀತಿ ನೀಟಾಗಿ ಶೇಪ್ ಕೊಡಿ. ಓಕೆನಾ, ಆಯಿತು. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇನು ಇದೇನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಆಲ್ರೆಡಿ ಡಿಸೈನ್ ಬರುತ್ತೆ ಹಿಂಗೆ, ಹಂಗಾಗಿ ಏನು ಮಾಡೋಕ್ಕೋಗಲ್ಲ. ಆ ಡಿಸೈನ್ ಇಲ್ಲಿಗೆ ಹಾಕೋ ಸ್ಟಿಚ್ ಮಾಡೋದು ಅಷ್ಟೇ, ಅದರಲ್ಲಿ ಏನು ಮಾಡಿ ಚೇಂಜಸ್ ಇಲ್ಲ. ಇದೊಂದು 1/2 ಇಂಚಿಗೆ ಡೌನಿಗೆ ತಗೊಳ್ಳೋಣ. ಓಕೆನಾ, ಇಷ್ಟೇ. ಇದು ಹಿಂಗೆ ಬರುತ್ತೆ, ಇದು ಹಿಂಗೆ ಬರುತ್ತೆ, ಇನ್ನೇನು ಚೇಂಜಸ್ ಮಾಡಲ್ಲ. ಇದು ಡಿಸೈನ್ ಬರೋದ್ರಿಂದ ನಾನೇನು ಚೇಂಜಸ್ ಮಾಡಲ್ಲ. ಓಕೆನಾ, ಇದು 50 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ, ಕಟ್ ಮಾಡ್ಕೊಳ್ಳೋಣ. ಇದು ಬೋಟ್ ನೆಕ್ ಡಿಸೈನ್, ನಾನು ಅದು ವರ್ಕ್ ಮಾಡ್ಸೋಕೆ ಕೊಟ್ಟಿದ್ರಲ್ಲ, ಗ್ಯಾಪ್ನ ಇರಲಿಲ್ಲ. ಬೋಟ್ ನೆಕ್ ಡಿಸೈನಲ್ಲಿ ಅದು ವರ್ಕ್ ಮಾಡಿರುವಂಥದ್ದು. ಓಕೆ, ಆಯಿತು. ನೋಡಿ ಬಂತು, ಇದನ್ನು ಮ್ಯಾಚ್ ಹಾಕ್ಕೊಳ್ಳಿ. ಇದರಲ್ಲಿ ಇನ್ನೊಂದು 1/2 ಇಂಚ್ ಆ ಕಡೆ ಈ ಕಡೆ ಬರ್ಬೋದು, ಅದು ನೋಡಿಕೊಂಡು 53 ಅಂದರೆ ಇನ್ನೊಂದು 1/2 ಇಂಚು ಡಿಫ್ರೆನ್ಸಲ್ಲಿ ಬರುತ್ತೆ. ಓಕೆನಾ, ಒಂದು 1/2 ಇಂಚು ಜಾಸ್ತಿ ಬರ್ಬೋದು. ಓಕೆನಾ, 1/2 ಇಂಚಿಲ್ಲ 1 ಇಂಚು. 53 ಅಂದರೆ ಇನ್ನೊಂದು 1/2 ಇಂಚು ಬರುತ್ತೆ ಅನ್ಕೋತೀನಿ. 1/2 ಇಂಚಿಲ್ಲ 1 ಇಂಚಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಬರಲ್ಲ. ಓಕೆನಾ, ಇದು ಹೀಗೆ ಇಟ್ಬಿಟ್ಟು ಉಲ್ಟ ತೆಗಿಸ್ಕೊಳ್ಳೋಣ. ಈ ರೀತಿ ತೊಗೊಳ್ಳೋಣ. ಇವಾಗ ಇದನ್ನು ಈ ರೀತಿ ತೊಗೊಂಡು ಇಲ್ಲಿ 1/2 ಇಂಚ್ ಬಿಟ್ಬಿಡೋಣ. ಮತ್ತೆ ಇದನ್ನು ಹಿಂಗೆ ತೊಗೊಂಡು ಈ ರೀತಿ ತೊಗೊಳ್ಳಿ. ಓಕೆನಾ, ಇಷ್ಟೇ. ಇಲ್ಲಿ ಒಂದೇ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ನೋಡಿ ಈ ರೀತಿ ಆಯಿತಾ. ಓಕೆನಾ, ಮಾಮೂಲಿ ಇಲ್ಲಿಂದ ಕಟ್ ಮಾಡಿ, ಹೇಗೆ ಮಾಡಿದರೆ ಹಾಗೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇದೊಂದಿಗೆ ಮಾಡ್ಕೊಳ್ಳಿ. ಆಯಿತು, ಮತ್ತು ಮಾಮೂಲಿ ಇದನ್ನು ಹಾಗೆ ಕಟ್ ಮಾಡ್ಕೋಬೇಕು. ನಮ್ಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬೇಕು, ಜಾಯಿಂಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಎಕ್ಸ್ಟ್ರಾ 1 ಇಂಚ್ ಬರುತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ನ್ಯಾಚ್ ಹಾಕೊಂಬಿಡಿ. ಓಕೆ, ಎಷ್ಟು ದೊಡ್ಡ ಬ್ಲೌಸ್ ಅನ್ನೋದಕ್ಕೆ ಇದೆ ಸಾಕ್ಸಿ ಇಲ್ಲಿ 1 ಇಂಚು ಜಾಯಿಂಟ್ ಮಾಡ್ಕೋಬೇಕು. ಅದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಯಾಕೆಂದರೆ ಇಲ್ಲಾಂದರೆ ಅಲ್ಲಿ ಜಾಯಿಂಟಿಂಗ್ ಮಾಡೋದು ಅಂತ ನೆನಪೇ ಇರಲ್ಲ, ಅದಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, ಇಲ್ಲಿಂದ ಈ ರೀತಿ ಶೇಪ್ ತಗೊಳ್ಳೋಣ. ಫ್ರಂಟಲ್ಲಿ ಮಾಮೂಲಿ ನೆಕ್, ಇದು ಮಾಮೂಲಿ ನೆಕ್ ಇಡ್ತೀನಿ. ಮಾಮೂಲಿ ನೆಕ್ಗೆ ಅದು ಡಿಸೈನ್ ಮಾಡಿರುವಂಥದ್ದು, ಹಂಗಾಗಿ ತೊಂದರೆ ಏನಿಲ್ಲ. ನೆಕ್ದು ಡಿಸೈನು ಕಟ್ ಮಾಡಲ್ಲ ನಾನು, ಇಟ್ಕೊಂಡು ಇದು ಹೇಗಿದೆ ಹಾಗೇ ಇಟ್ಕೊಳ್ಳೋಣ ಈ ಥರ. ಆಮೇಲೆ ಬೇಕಾದ್ರೆ ಅದು ಡಿಸೈನ್ಗೆ ತಕ್ಕನಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ಈ ರೀತಿ ಬಂತು. ಈಗ ಇಲ್ಲಿಂದ ಮಾಮೂಲಿ ಇದೇ ಅಳತೆಗೆ ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿಂದ 1 ಇಂಚ್ ತೊಗೊಳ್ಳಿ. ಓಕೆನಾ, ಇಷ್ಟೇ. ಈಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಮಾಮೂಲಿ ಇಲ್ಲಿಂದನೇ ತೊಗೊಳ್ಳಿ, ಇಲ್ಲಿ ಫ್ರಂಟಿಂದ ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿ. ಓಕೆನಾ, ಇಲ್ಲಿಂದ ಇಲ್ಲಿ ಬೆಲ್ಟ್ ಬ್ರೌನಿ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ತೊಗೊಳ್ಳಿ, ಇಲ್ಲಿ 1/2 ಇಂಚ್ ಸ್ಟಿಚಿಂಗಿಗೆ. ಓಕೆನಾ, ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 4.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 4.25 ಬೇಡ, 5.5ಗೆ 5.5ಗೆ ಮಾರ್ಕ್ ಮಾಡಿ. ಈ ಕಡೆಯಿಂದ 1.5, ಈ ಕಡೆಯಿಂದ 1.5 ತೊಗೊಳ್ಳಿ. ಈ ರೀತಿ ತೊಗೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಮಾಮೂಲಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ತೊಗೊಳ್ಳಿ. ನಿಮ್ಗೇನಾದರೂ ಈ ಥರ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲಿ ತೊಗೊಳ್ಳಿ, ಏನು ಮೈ ಅಳತೆ ತೊಗೊಂಡಿದ್ರೆ ಮೈ ಅಳತೆ ತೊಗೊಳ್ಳಿ. ಓಕೆನಾ, ಈ ರೀತಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚು ತೊಗೊಂಡು ಈ ರೀತಿ ಕ್ರಾಸಾಗಿ ಇದು ಮಾಡ್ಕೊಳ್ಳಿ. ಇಷ್ಟೇ ಇದು.
ಇದು ಕಟ್ ಮಾಡಲ್ಲ ನಾನು, ಯಾಕೆಂದರೆ ಇದು ಡಿಸೈನ್ ಇದೆ ಅದಕ್ಕೋಸ್ಕರ. ಇಲ್ಲಿಂದ ಮಾಮೂಲಿ ಮಧ್ಯಕ್ಕೆ, ಈ ಕಡೆಯಿಂದ ಹಿಂಗೆ ಮಧ್ಯಕ್ಕೆ, ಮಾಮೂಲಿ ಇಲ್ಲಿ ಮಧ್ಯಕ್ಕೆ. ಓಕೆನಾ, ಇಷ್ಟ ಇದು ಆಯಿತಾ. ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ, ಕಟ್ ಮಾಡಲ್ಲ, ಇದು ನಾನು ಮಾರ್ಕ್ ಮಾಡ್ಕೋತೀನಿ ಅಷ್ಟೇ. ಆಯಿತು. ಇವಾಗ ಇಲ್ಲಿಂದ ಆಯಿತು. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಕೊಂಡು, ನಾನು ಹೇಳ್ದಂಗೆ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಉಲ್ಟಾ ತಿರುಗಿಸ್ಕೊಂಡು ಟ್ಯಾಪ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಉಲ್ಟಾ ಮಾರ್ಕಿಂಗ್ ಆಗುತ್ತೆ. ಓಕೆನಾ, ಈ ಥರ ವೀಲರ್ ಇದ್ದರೆ ಮಾರ್ಕ್ ಮಾಡಿಕೊಂಡ್ರೆ ಹಿಂದೆಗಡೆನೂ ಅಲ್ಲಿಗೆ ಮಾರ್ಕ್ ಬಿದ್ದಿರುತ್ತೆ, ಮಾರ್ಕ್ ಮಾಡ್ಕೋಬೋದು. ಓಕೆನಾ, ತೋರಿಸ್ತೀನಿ ಈ ರೀತಿ. ಇದು ಆಲ್ರೆಡಿ ಇದೆಯಲ್ಲ, ಈ ಥರ. ಓಕೆ, ಇಷ್ಟೇ. ಇದು ರೆಡಿ ಆಯಿತು, ಸೈಡ್ ಇರ್ತೀನಿ. ಇದು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಆಯಿತು. ಸ್ಲೀವ್ನ ಉದ್ದ ಬಂದ್ಬಿಟ್ಟು ಅವರು 10 ಇಂಚ್ ಕೇಳಿದ್ದಾರೆ, 10 ಇಂಚು ಇಡ್ತೀನಿ. 10 ಇಂಚು ಸ್ಟಿಚಿಂಗಿಗೆ. ಮತ್ತು ಇಲ್ಲಿಂದ ಇವರು ಬಫ್ ಕೇಳಿದ್ದಾರೆ, 3 ಇಂಚಿಗೆ ಬಫ್ ಇರೋಣ. ಇಲ್ಲಿಂದ ಇಲ್ಲಿಗೆ 3 ಇಂಚು, ಈ ಕಡೆಯಿಂದ 3 ಇಂಚು ಹಿಂಗೆ ಬರುತ್ತೆ. ಮತ್ತು ಇವಾಗ ಇದು ಬ್ಲೌಸ್ನ ಅಳತೆ ತೊಗೊಬಿಡೋಣ. ನೀಟಾಗಿ ಇಟ್ಕೊಳ್ಳಿ ಇದನ್ನು. ಈ ರೀತಿ ನೋಡಿ, ಇದಕ್ಕೂ ಲೈನಿಂಗ್ ಬಟ್ಟೆ ಬೇರೆ ಬೇರೆನೇ ಹಾಕಿದ್ದೀನಿ, ಸಾಕಾಗಲಿಲ್ಲ ಅಂತ. ಓಕೆನಾ, ಆಗ್ಬಿಡುತ್ತೆ. ಇಲ್ಲಿಂದ ಹಿಂಗೆ ತೊಗೊಳ್ಳಿ ಮಾರ್ಕು. ಇಲ್ಲೇನು ಇದಿರುತ್ತಲ್ಲ ಜಾಯಿಂಟಿಂಗು, ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ, ಜಾಯಿಂಟ್ ಮಾಡಿ. ಓಕೆನಾ, ಇವಾಗ ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀವಲ್ವ, ಹಂಗಾಗಿ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ ಇಷ್ಟೇ. ಓಕೆನಾ, ಈ ರೀತಿ ತೊಗೊಂಬಂದು ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇಷ್ಟೇ. ಇದಕ್ಕೆ ಯಾಕಂದರೆ ಇಲ್ಲಿ ಒಂದು 2-3 ಬಫ್ ಅಂದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ರೆಡಿ ಆಯಿತು, ಇಷ್ಟೇ. ಇದು ಇಲ್ಲಿಂದ 2 ಪೀಸ್ ತಗೊಳ್ಳಿ, ಶೇಪ್ ತೆಗೀರಿ. ಕಟ್ ಮಾಡ್ಕೊಳ್ಳಿ, ಆಮೇಲೆ ಮ್ಯಾಚ್ ಹಾಕ್ಕೊಳ್ಳಿ. ಆಯಿತು ನೋಡಿ, ಇಷ್ಟೇ. ಇದು ರೆಡಿ ಆಯಿತು. ಇದು 50 ಎದೆ ಸುತ್ತಳತೆಯ ಬ್ಲೌಸ್ ಆಗಿದೆ. ಇರೋದ್ರಿಂದ ನಾನು ಕಟ್ ಮಾಡಿಲ್ಲ, ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಓಕೆನಾ, ನೋಡಿ ಈ ರೀತಿ ಬಂತು. ಓಕೆನಾ, ನೋಡಿ ಈ ರೀತಿ ಬಂತು. ಇದು 50 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ, ದೊಡ್ಡ ಬ್ಲೌಸ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಬ್ಲೌಸ್ ಬಂದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸದ್ಯಕ್ಕೆ ಸಿಸ್ಟರ್ ಒಬ್ರು ಕೇಳಿದ್ರಲ್ಲ, 53 ಕೇಳಿದ್ರಿ, ಇದು 50 ಸೈಜು. ಇದರಿಂದ ಒಂದು ಅರ್ಧ ಇಂಚ್ ಆ ಕಡೆ ಈ ಕಡೆ ಆಗುತ್ತೆ, ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.